ಶಿವಮೊಗ್ಗ ನಗರದ ಹೊರವಲಯ ಮಲ್ಲಿಗೇನಹಳ್ಳಿಯಲ್ಲಿರುವ ಕೆಳದಿ ಸಂಸ್ಥಾನದ ಶಿವಪ್ಪ ನಾಯಕನ ಆಡಳಿತಾವಧಿಯಲ್ಲಿ ನಿರ್ಮಿತವಾದ ನೂರಾರು ವರ್ಷಗಳ ಇತಿಹಾಸ ಹೊಂದಿರುವ ವೀರಭದ್ರೇಶ್ವರ ಸ್ವಾಮಿ ದೇವಾಲಯದ ಜಾತ್ರಾ ಮಹೋತ್ಸವವನ್ನು ಫೆಬ್ರವರಿ 20ರಂದು ಹಮ್ಮಿಕೊಳ್ಳಲಾಗಿದೆ. ರುದ್ರಾಭಿಷೇಕ, ವೀರಭದ್ರ ದೇವರ ಗುಗ್ಗಳ ಮಹೋತ್ಸವ, ಆಂಜನೇಯ ದೇವರಿಗೆ ಕ್ಷೀರಾಭಿಷೇಕ, ಕೆಂಡಾರ್ಚನೆ, ಧರ್ಮಸಭೆ, ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳು ನೆರವೇರಲಿವೆ ಎಂದು ಮಲ್ಲಿಗೇನಹಳ್ಳಿ ವೀರಭದ್ರೇಶ್ವರ ಸ್ವಾಮಿ ದೇವಾಲಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಎಂ ರಮೇಶ್ ಅವರು ತಿಳಿಸಿದ್ದಾರೆ. ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಮಳಲಿ ಮಠದ ಶ್ರೀಗಳಾದ ಡಾಕ್ಟರ್ ಗುರುನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶಾಸಕರಾದ ಚನ್ನಬಸಪ್ಪ, ವಿಧಾನ ಪರಿಷತ್ ಸದಸ್ಯರಾದ ಧನಂಜಯ ಸರ್ಜಿ, ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿ.ಎಸ್. ಷಡಾಕ್ಷರಿ, ಮುಖಂಡರಾದ ಆಯನೂರು ಮಂಜುನಾಥ್, ಎಸ್.ಎಸ್. ಜ್ಯೋತಿಪ್ರಕಾಶ್, ಎಚ್.ಸಿ. ಯೋಗೀಶ್, ಎಸ್.ಪಿ. ದಿನೇಶ್, ಎಂ. ಶ್ರೀಕಾಂತ್, ಪ್ರದೀಪ್ ಎಲಿ, ಪಿ. ರುದ್ರೇಶ್, ಅನಿತಾ ರವಿಶಂಕರ್, ಎಚ್.ಬಿ. ಮಹೇಶ್ವರಪ್ಪ, ಕೆ.ಬಿ. ಉಮೇಶ್, ಎಂ. ರಾಜಣ್ಣ, ಎಂ.ಎನ್. ಜಯಣ್ಣ, ವಿಶ್ವಣ್ಣ, ರಾಜು, ಗೋವಿಂದರಾಜು, ಲೋಕ್ಯ ನಾಯಕ್, ರಾಜು ನಾಯಕ್ ಸೇರಿದಂತೆ ಮೊದಲಾದವರು ಆಗಮಿಸಲಿದ್ದಾರೆ. ಸಮಾರಂಭದ ಅಧ್ಯಕ್ಷತೆಯನ್ನು ದೇವಾಲಯ ಸಮಿತಿ ಅಧ್ಯಕ್ಷರಾದ ಕೆ.ಎಚ್. ಜ್ಞಾನೇಶ್ವರಪ್ಪ ಅವರು ವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಸದರಿ ಜಾತ್ರಾ ಮಹೋತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗಿಯಾಗುವಂತೆ ಎಂ ರಮೇಶ್ ಅವರು ಮನವಿ ಮಾಡಿದ್ದಾರೆ. ಮಲಗೇನಹಳ್ಳಿ ಸಾಗರ್ ರಸ್ತೆ ಇದರ ಜಾತ್ರಾ ಮಹೋತ್ಸವ ತಾರೀಕು 20/2/26ನೇ ಇಸ್ವಿ ಶುಕ್ರವಾರವಂದು ಗುಗ್ಗಳ ಮಹೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಇದರ ನೇತೃತ್ವವು ಡಾಕ್ಟರ್ ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀಮದ್ ರಂಭಾಪುರಿ ಖಾಸಾ ಶಾಖಾ ಮಹಾನ್ ಸಂಸ್ಥಾನ್ ಮಳಲಿ ಮಠ ಇವರು ನೇತೃತ್ವದಲ್ಲಿ ಗುಗ್ಗಳ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ 13ನೇ ವರ್ಷದ ಕಾರ್ಯಕ್ರಮ ನಡೆಸಲಾಗುತ್ತಿದೆ. ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೆ. ಮಲ್ಲಿಗೇನಹಳ್ಳಿ ದೇವಸ್ಥಾನಕ್ಕೆ ಒಂದು ಇತಿಹಾಸ ಇದೆ. ಏನಪ್ಪ ಅಂದರೆ, ಶಿವಪ್ಪ ನಾಯಕ ಅರಸರ ಕಾಲದ ಅವರ ಶಿವಮೊಗ್ಗ ತಾಲೂಕಿನಾದ್ಯಂತ 5 ವೀರಭದ್ರೇಶ್ವರನ್ನು ನೆಲೆಸಿದ್ದಾರೆ. 5 ವೀರಭದ್ರೇಶ್ವರರು 5 ದಿಗ್ಗಳು ನೆಲೆಸಿದ್ದಾರೆ. ಅವರಲ್ಲಿ ನಮ್ಮದೇ ಈಗ ಏನು ಮಲ್ಲಿಗೇನಹಳ್ಳಿಲಿರುವಂಥ ವೀರಭದ್ರೇಶ್ವರನು ಒಂದು. ಆಮೇಲೆ ಈ ದೇವರಿಗೆ ತುಂಬ ಇತಿಹಾಸ ಇದೆ. ಆಮೇಲೆ ಭಕ್ತರ ಹಲವಾರು ಬೇಡಿಕೆಗಳು ಈಡೇರಿಸಿದೆ. ತಾರೀಕಿನ ದಿವಸದಂದು ಬೆಳಗ್ಗೆ ಶ್ರೀ ಶಟಸ್ಥಳ ಬ್ರಹ್ಮ ಗುರು ನಾಗಭೂಷಣ ಶಿವಾಚಾರ್ಯ ಸ್ವಾಮಿಗಳು ಮಳಲಿ ಮಠ ಇವರು ಬೆಳಗ್ಗೆ 7 ಗಂಟೆಯಿಂದ ಇಲ್ಲಿ ರುದ್ರಾಭಿಷೇಕವನ್ನು ಶುರು ಮಾಡಿ 8 ಗಂಟೆಗೆ ಅದನ್ನು ಮುಗಿಸಿ ಅಲ್ಲಿಂದ ಗುಗ್ಗಳ ರೆಡಿ ಮಾಡಿಕೊಂಡು ಊರಿನ ಎಲ್ಲ ಪ್ರಮುಖ ಬೀದಿಗಳಲ್ಲೂ ಸಂಚರಿಸಿ ಇಲ್ಲಿಗೆ ಈ ದೇವಸ್ಥಾನಕ್ಕೆ ಬಂದು ಅದು ಅಂತಿಮಗೊಳಿಸಿ ಅದಾದ ಮಹಾಮಂಗಳಾರತಿ ಮುಗಿಸ್ಕೊಂಡು ಅದಾದ ನಂತರ ವೇದಿಕೆ ಕಾರ್ಯಕ್ರಮ, ಸಭಾ ಕಾರ್ಯಕ್ರಮ. ಆ ಸಭಾ ಕಾರ್ಯಕ್ರಮದಲ್ಲಿ ಊರಿನ ಮುಖಂಡರುಗಳೆಲ್ಲ ಬರ್ತಾ ಇದ್ದಾರೆ. ನಾವು ಈ ಕ್ಷೇತ್ರ ಶ್ರೀ ಮಲ್ಲಿಗೇನಹಳ್ಳಿ ಕ್ಷೇತ್ರ ಶಿವಮೊಗ್ಗ ತಾಲೂಕು, ಶಿವಮೊಗ್ಗ ಶಿವಮೊಗ್ಗದಲ್ಲೇ ಇರ್ತಕ್ಕಂಥ ಶ್ರೀ ಮಲ್ಲಿಗೇನಹಳ್ಳಿ ಕ್ಷೇತ್ರದಲ್ಲಿ ಶ್ರೀ ಭದ್ರಕಾಳಿ ದೇವಿ ಸಮೇತ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಕ್ಷೇತ್ರವಿದು. ಈ ಕ್ಷೇತ್ರದಲ್ಲಿ ಮುಖ್ಯವಾಗಿ ಗಣನಾಥ, ನಂದೀಶ್ವರ, ನಾಗೇಂದ್ರ, ನಾಗದೇವಿ, ಆಂಜನೇಯ ಸ್ವಾಮಿ ಮತ್ತು ಅರಳಿ ದೇವತರ ಪ್ರತಿಷ್ಠಾಪಿತವಾಗಿರ್ತಕ್ಕಂಥದ್ದು ಇದೆ. ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥದ್ದು. ಸ್ವಾಮಿಗೆ ನಾವು ಮನಸ್ಸಿನಿಂದ ಪ್ರಾರ್ಥನೆ ಮಾಡ್ಕೊಂಡ್ರೂ ಕೂಡ ಆ ಭಗವಂತನ ಕಿವಿಗೆ ಸಮರ್ಪಣೆ ಆಗ್ತಕ್ಕಂಥ ಶಕ್ತಿ ಈ ದೇವಸ್ಥಾನದಲ್ಲಿ ನಡ್ಕೊಂಡು ಬಂದಿರತಕ್ಕಂಥದ್ದಾಗಿರುವುದು. ಆದರೆ ಈ ಕ್ಷೇತ್ರದ ಪ್ರತಿ ವರ್ಷದ ಪದ್ಧತಿಯಂತೆ ಪ್ರತಿ ವರ್ಷವೂ ಈ ಕ್ಷೇತ್ರದಲ್ಲಿ ಈ ವರ್ಷ ಇದೇ 13ನೇ ವರ್ಷದ ಕ್ಷೇತ್ರದ 13ನೇ ವರ್ಷದ ವಾರ್ಷಿಕೋತ್ಸವ ದಿನಾಂಕ ಜಾತ್ರಾ ಮಹೋತ್ಸವ ದಿನಾಂಕ 20/2/2026ನೇ ಶುಕ್ರವಾರದಂದು ಜರುಗುವುದು. ಶ್ರೀ ಸಕಲ ಭಕ್ತಾದಿಗಳೆಲ್ಲರೂ ಈ ಸ್ವಾಮಿಯನ್ನು ಒಂದು ಬಾರಿಯಾದರೂ ನೀವು ದರ್ಶನ ಮಾಡಿಕೊಂಡರೆ ಪುನಃ ಈ ದೇವಸ್ಥಾನದ ಬಗ್ಗೆ, ಈ ಕ್ಷೇತ್ರದ ಬಗ್ಗೆ ನಾವು ಏನು ಹೆಚ್ಚಿನ ಹೇಳುವಂತೆಯೇನು ಇಲ್ಲ. ನೀವೇ ಇದರ ಬಗ್ಗೆ ಸಂಪೂರ್ಣವಾದಂಥ ಒಂದು ಕ್ಷೇತ್ರದ ಮಹಿಮೆಯನ್ನು ನೀವೇ ಕೂಡ ನಿಮ್ಮ ಆತ್ಮದಲ್ಲಿ, ಮನಸ್ಸಲ್ಲಿ ನೀವೇ ಭಕ್ತಿ ಭಾವನೆಯಿಂದ ನಡ್ಕೊಳ್ತಕ್ಕಂಥದ್ದಾಗಿರ್ತಕ್ಕಂಥ ದೇವಸ್ಥಾನವಾಗಿರುವುದರಿಂದ ಸಕಲ ಭಕ್ತಾದಿಗಳೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಭಗವಂತನಿಗೆ ಒಂದು ತನುಮನ ಧನದಿಂದ ತಮ್ಮ ಸೇವೆಯನ್ನು ಸಮರ್ಪಣೆ ಮಾಡಿ ಭಗವಂತನ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗಬೇಕೆಂದು ಸಕಲ ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ಳುತ್ತೇವೆ.